ಗೈಸ್, ಇವತ್ತು ವ್ಲಾಗ್ ಏನಂದರೆ ಸೇಯಿಂಗ್ ಎಷ್ಟು ಮೈ ಸಿಸ್ಟರ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಏನೇನು 2 hours ಅಷ್ಟೇ ಕೊಟ್ಟಿರೋ ಟೈಮ್ ಅವಳಿಗೆ. 2 hours ಕೊಟ್ಟಿದ್ದೀನಿ ಚಾಲೆಂಜು. ಯಾಕಂದರೆ ಇನ್ನೂ ಒಂದು ವ್ಲಾಗ್ ಎಡಿಟ್ ಮಾಡಬೇಕು, ಇನ್ನೊಂದು ವ್ಲಾಗ್ ಎಡಿಟ್ ಅಲ್ಲ, ಕಂಟೆಂಟ್ ಮಾಡಬೇಕು ಇನ್ನೊಂದು. ಸೊ ಬರೀ 2 hours ಕೊಟ್ಟಿದ್ದೀನಿ. ನೋಡೋಣ ಏನೇನು ಮಾಡ್ತಾರೆ ಅಂತ. ರೆಡಿನಾ? ಓಕೆ, ಅದಕ್ಕೆ ಮುಂಚೆ ವೆಲ್ಕಮಿಂಗ್ ಕೊಟ್ಬೇಡ. ಹಾಯ್, ಹಲೋ, ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರ್ವರಿಗೂ ಈ ಕ್ರಿಶ್ ಮಾಡುವ ಸ್ವಾಗತ ಸುಸ್ವಾಗತ. ಗಾಯ್ಸ್, ಈಗ 2 hours ಅಷ್ಟೇ ಟೈಮ್ ಕೊಟ್ಟಿರೋದು ಅವಳಿಗೆ. ಯಾಕಂದ್ರೆ ನಾನು ಬೇರೆ ಕಂಟೆಂಟ್ ಮಾಡಬೇಕು, ಅದಕ್ಕೋಸ್ಕರ 2 hours ಟೈಮ್ ಕೊಟ್ಟಿದ್ದೀನಿ. ನೋಡೋಣ 2 hours ಅಲ್ಲಿ ಏನೇನು ಮಾಡ್ತಾಳೆ ಅಂತ. ಎಲ್ಲ ಹೋಗ್ತಿದ್ಯಾ? ಹಾ, ಓಕೆ. ನನ್ಗೆ ಮಾಡಿಸೋದ್ರೆ ನೀನೇ ಮಾಡ್ತಿದ್ಯಾ? ಓಕೆ, ಸರಿ ಆಯ್ತು. ಫಸ್ಟ್ ಚಾಲೆಂಜ್ ಬಂದು ನಾನು ನಿನ್ ಮೇಲೆ ಬೆನ್ ಮೇಲೆ ಕುತ್ಕೊಂತೀನಿ. 75 ಪುಷಪ್ಸ್ ಮಾಡ್ಬೇಕು. 75 ಪುಷಪ್ಸ್ ಮಾಡ್ಬೇಕಾ? ಸರಿ ಆಯ್ತು. ಸರಿ, ಚಾಲೆಂಜ್ ಅಕ್ಸೆಪ್ಟೆಡ್. ನನಗೇನು ಮಾಡ್ತೀನಿ, ನಾನು ಎಷ್ಟಾಗೋದು ಅಷ್ಟು ಮಾಡ್ತಾ ಇರ್ತೀನಿ. ಸರಿ ಆಯ್ತು, ನೋಡೋಣ. ಕುತ್ಕೋತೀನಿ. ಅಮ್ಮ, ಹಾ, ರೆಡಿ. ಇದು ನನಗಿಂತ ಕುತ್ಕೊಂಡಿಲ್ಲ. ಕುತ್ಕೊಂಡ್ ಆಯ್ತಾ ಇಲ್ಲ. ಅಬ್ಬಾದಲ್ಲಿ ಕಪ್ಪಡಪ್ಪ. ಆಯ್ತು, ರೆಡಿ. 1 2 3 4 5 6 7 8 9 10 11 ಗೈಸ್, ಫಸ್ಟ್ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಫೈನ್. ನೆಕ್ಸ್ಟ್ ಚಾಲೆಂಜ್ ಬಂದು ನನ್ನ ಕೈ ಜಡ ಹಾಕಿಸ್ಕೊಂಡು ರೆಡಿ ಮಾಡಿಸ್ಕೋಬೇಕು. ಹುಡುಗಿ ತರ ಯಾವ್ದು ಮಾಡಂಗಿಲ್ಲ. ಹುಡುಗಿ ತರ ಮಾಡಲ್ಲ. ಏನು ಹುಡುಗಿ ತರ? ಹುಡುಗಿ ಜಡ ಹಾಕೋದು. ಇಲ್ಲ, ಅದು ಹುಡುಗರಿಗೂ ಆಗ್ತಾರೆ. ಯಾರು ನಾವು ಹುಡುಗರು ಹಚ್ಕೊಂಡು ನಾವು ಹಾಕೊಂಡಿಲ್ಲಪ್ಪ. ಇಲ್ಲ, ಅದ್ ಮಾಡ್ಬೇಕಷ್ಟೇ. ಇಲ್ಲ, ಗಿವ್ ಅಪ್ ಅಷ್ಟೇ. ನಾನೇ ಹೇಳ್ಬೇಕು ಅಂತ ಇಲ್ಲ. ಹುಡುಗಿರ್ ತರ ಮಾಡಂಗಿಲ್ಲ, ಸೀರೆಗಿರೆ ಯಾವ್ದು ಇಲ್ಲ, ಕಾಸು ಖರ್ಚು ಮಾಡಂಗಿಲ್ಲ. ಹೇಳು. 25 ಟೈಮ್ಸ್ 4 ಸ್ಟೆಪ್ಸ್ ಬಿಟ್ಟು ಹತ್ಬೇಕು. ಅಷ್ಟೇನಾ? ಆಯ್ತು. 4 ನೋಡಿ ಗೈಸ್, ಚಾಲೆಂಜ್ ಕೊಡು ಅಂದ್ರೆ ಓಡಾಡ್ಕೊಂಡಿದ್ದಾಳೆ, ಯೋಚನೆ ಮಾಡ್ತಿದ್ದಾಳೆ. ನಾನು ಏನ್ ಚಾಲೆಂಜ್ ಕೊಟ್ರು ಆಕ್ಸೆಪ್ಟೇ ಮಾಡ್ಕೊತಿಲ್ಲ ಗೈಸ್. ನಾನು ಏನ್ ಮಾಡ್ಲಿ ಹೇಳಿ ನೀವೇ. ನೋಡಿ ಟೈಮ್ ಎಷ್ಟಾಗಿದೆ. ಅವಳು ಎಂತ ಚಾಲೆಂಜ್ ಕೊಡ್ತಿದ್ದಾಳೆ. ನಂದು ಇನ್ನೊಂದು ಫೋನಲ್ಲಿ ಕರೆನ್ಸಿನೇ ಇಲ್ಲ, ಕಾಲ್ ಮಾಡು ಅಂದ್ರೆ ಅದ್ರಲ್ಲಿ ಹೆಂಗೆ ಕಾಲ್ ಮಾಡೋಕ್ಕಾಗುತ್ತೆ? ಯಾರು ಚಾಲೆಂಜ್ ಅಂದರೆ ಅದಕ್ಕೆ ವ್ಲಾಗ್ಸ್ ನೋಡ್ಬಿಟ್ಟು ಕಲ್ತ್ಕೋಬೇಕು ಏನು ಚಾಲೆಂಜ್ ಕೊಡಬೇಕು ಅಂತ. ಗೈಸ್, ಏನೋ ಐಡಿಯಾ ಬಂತಂತೆ, ಎಡಿಟ್ ಮಾಡಿದ್ರು ಅಂತ ಅರ್ಥ ಮೊದಲು ನೋಡೋಣ ಏನು. ಯಾಕೆ ಕೈ ಕಾಣಿಸುತ್ತಲ್ಲ? ಓಕೆ, ಬ್ಯಾಕ್ಗ್ರೌಂಡ್ ಅಲ್ಲಿ ಚೆನ್ನಾಗಿರ್ತೈತಿ. ಗೊತ್ತಿಲ್ಲ, ಬ್ಯಾಕ್ಗ್ರೌಂಡ್ ನೀನು ಸೆಲೆಕ್ಟ್ ಮಾಡ್ಕೋಬೇಕು ಈಗ. ಈ ಕಡೆ ಕಾಣಿಸ್ತೈತೆ. ನಿಂತ್ಕೊಂಡೆ ನಾನು ಏನೋರ್ಗು ತಿಂತಾ ಇರೋ. ಆಮೇಲೆ ಹೋಗ್ಬಿಟ್ಟು ಆ ಕ್ಯಾಪ್ ನಿಂಗೆ ಅನ್ಬೇಕು. ಅಯ್ಯೋ, ತಗೋ. ಮೆಂಟಲ್ ಸ್ಟೆಬಿಲಿಟಿ ಚೆಕ್ ಮಾಡ್ತೀವಿ. ಎಸ್.
ರೈಟ್ ಜೋರಾಗಿ ಕೊಡು ಸ್ಟಾಪ್ 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 ಅಯ್ಯೋ ಗೈಸ್ ಫುಲ್ಲು ಫೀಲಲ್ಲಿ ತೇಳ್ತಾವ್ರೆ ನಮ್ಮಣ್ಣ. ಇನ್ನೂ ಸ್ವಲ್ಪ ಜೋರು. ಸ್ಪೀಡ್ 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 ಇನ್ಕ್ರೀಸ್ ಕರೋ. ಹೆಲಿಕಾಪ್ಟರ್ ಹೆಲಿಕಾಪ್ಟರ್. ಇನ್ನು ತಿರುಗು. ಇವಾಗ ಲೆಫ್ಟ್ ಇಂದ ರೈಟ್ ತಿರುಗು. ಲೆಫ್ಟ್ ಇಂದ ರೈಟ್ ತಿರುಗು. ಚೆಕ್ ಮಾಡಬೇಡ, ನನ್ನ ಸ್ಕೂಲಲ್ಲೆಲ್ಲ ಮಾಡಿದ್ದೀನಿ. ಬ್ಯಾಟ್ ಹಿಡ್ಕೊಂಡು ತಿರುಗ್ಬಿಟ್ಟು ಸ್ಟ್ರೈಟ್ ಆಗಿ ಹೊಡಿದ್ದೀನಿ ನಾನು. ಆಟ್ರಿವಾ ಗೊತ್ತಿಲ್ಲ ಯಾರು ಆಟ ಆಡ್ತಿದ್ರು. ಇನ್ನೂ ಸ್ವಲ್ಪ ಜೋರಾಗಿ ಹೇಳಿವಾ ಹೆಲಿಕಾಪ್ಟರ್ ಆಗ್ಬಿಡ್ತೀನಿ ಅಂತ. ನಮ್ಮ ಪಪ್ಪ ಅಲ್ಲಿಂದ ನೋಡ್ತಾ ಐತೆ. ಬಂದು ಬಾಟಲ್ ಕ್ಯಾಪ್ ಇದ್ ಮಾಡಿ ಹಂಗೆ 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 ಬಾ. ಅಯ್ಯೋ ಬಾಟ್ಲ್ ಕ್ಯಾಪ್ ಅಂತ ಬಾಟ್ಲ್ ಬೀಳ್ಸಂತ ಯಾರು ಇಲ್ಲಿ ಹೇಳಿಲ್ಲ ನೀವು ಹೊಡಿ ಅಂದ್ರೆ ನಾನು ಕರೆಕ್ಟ್ ಬಾಟ್ಲ್ ಕ್ಯಾಪ್ ಅಂತ ನಾನು ಮೆನ್ಷನ್ ಮಾಡಿದೆ. ಇಲ್ಲ ಮತ್ತೆ ತಿರುಗ್ಬೇಕು ದಟ್ಸ್ ದ ಇದು ಏನಂತಾರೆ ಅಣ್ಣ, ಮತ್ತೆ ತಿರುಗ್ಬೇಕಣ್ಣ. ದಟ್ಸ್ ದ ರೂಲ್ಸ್ ಅಗೇನ್ಸ್ಟ್ ಯು. ನೀನು ಅದೇನಿಲ್ಲ ಫಸ್ಟ್ ಹೋಗು. ನಮ್ಮ ಪಪ್ಪ ನೋಡ್ತೀವಿ. ಅಲ್ಲಾಡ್ದಾಗ ಲೆಫ್ಟ್ ಇಂದ ರೈಟ್ ತಿರ್ಸ್ತೆ ಮತ್ತೆ ಅಲ್ಲಾಡಿದ್ರೆ ಇನ್ನೇನು ಸ್ಟೇ ಆಗೇ ಇರ್ತಾರಪ್ಪ. ಹಿಂಗಾನ ತಿಳಿಸಿ ಅಯ್ಯ ಅಯ್ಯ ಗೈಸ್ ಈ ತರ ಯಾರನ್ನೂ ನೋಡಿಲ್ಲ ಗೈಸ್ ನನ್ನ ಲೈಫಲ್ಲಿ. ನಾನು ಫುಲ್ ಫೀಲಲ್ಲಿ ತಿರುಗ್ತಾವ್ರೆ ನಮ್ಮಣ್ಣ. ಜೋರಾಗಿ ತಿರ್ಗೋಣ, ಇಂಚೂರು ಜೋರಾಗಿ. ಸಾಕು ಬಾ. ಗೈಸ್ ಫುಲ್ ಕಂಟ್ರೋಲ್ ಅಲ್ಲಿ ಇದು ಮಾಡ್ತಾವ್ರೆ ಗೈಸ್. ಇವೆಲ್ಲ ಯಾವ್ದೇ ಇಲ್ಲ ನನಗೆ ಗೈಸ್. ಇವೆಲ್ಲ ಒಳ್ಳೆ ಚಿಕ್ಕ ಮಕ್ಕಳ ತರ ಚಾಲೆಂಜ್. ಇವೆಲ್ಲ ನಾನು ಸ್ಕೂಲಲ್ಲೇ ಮಾಡ್ಬಿಟ್ಟಿದ್ದೀನಿ. ಸ್ಪೋರ್ಟ್ಸ್ ಇದ್ದಾಗೆಲ್ಲ ಮಾಡಿಸ್ತಾ ಇದ್ರು. ಹೋಯ್ತಾ ನಿನ್ ಸಲ ನೋಡು ಬಾಟ್ಲ್ ಅಲ್ಲಾಡು ಇಲ್ಲ ಅದು. ಗೈಸ್ ನಮ್ಮಮ್ಮ ಸಪೋರ್ಟ್ ತಗೊಂಡ್ಬಿಟ್ಟು ನಮ್ಮಮ್ಮ ಇವಾಗ ಹೂವು ಬಿಡಿಸ್ಬೇಕು ಅಂದಿದ್ದಕ್ಕೆ ಹೂವು ಬಿಡ್ಸಕ್ ಹೋಗ್ತಿದ್ವಿ ಅಷ್ಟೇ. ಇದೆ ಗೈಸ್, ಇಷ್ಟೇ ಹೂವು ಇರೋದು. ಇಷ್ಟು ಚಿಕ್ಕ ಗಿಡದಲ್ಲಿ ಹೂವು ಬಿಡಿಸೋದು. ನನಗೆ ಯಾವ ಹೂವು ಅಂತ ಏನೋ ಗೊತ್ತಿಲ್ಲ, ತೆಗೆದು ಆಗ್ತಿರೋದು ಅಷ್ಟೇ. ನೋಡಿ ಗಾಯ್ಸ್, ನಾನು ಸಿನಿಮೆಟಿ ಹೋಗಿ ಅವಳೇ ಮಾಡ್ತಾಳೆ. ಸಾಕು ಅಂದ್ಬಿಟ್ಲು, ನಾನು ಕೊಟ್ಟೆ. ನಮ್ಮಮ್ಮ ಅವಳಿಗೆ ಮಾಡಕ್ಕೆ ಹೇಳಿದ್ರಿ. ಈಗ ಅಯ್ಯೋ ಮಾಡ್ತಾಳೆ. ಮಾಡ್ಲಿ ನಾನು ಆರಾಮಾಗಿ ಸ್ವಲ್ಪ ಉಪ್ಪು ಎಡಿಟಿಂಗ್ ಮಾಡ್ತೀನಪ್ಪ. ನಾನೇ ವಿನ್ ಆಗಿದ್ದು ಸೇಯಿಂಗ್ ಎಸ್ ಅಲ್ಲಿ. ಗಿವಿಂಗ್ ಅಪ್ ಹೇಳ್ಬಿಡು ನೀನೆ. ಇಲ್ಲ ನಾನು ಗಿವಿಂಗ್ ಅಪ್ ಗೈಸ್. ಈ ಅಣ್ಣಂಗೆ ಚಾಲೆಂಜ್ ಕೊಡೋಕೆ ನಂಗೆ ಕೈಲಾಗ್ತಾ ಇಲ್ಲ. ಐ ಸೋ ಸಾರಿ. ಯೋಚನೆ ಮಾಡಿಲ್ಲ ಗಾಯ್ಸ್, ನಿನ್ನೆ ನೈಟ್ ಹೇಳಿದ್ದೀನಿ ಚಾಲೆಂಜು, ಒಳ್ಳೊಳ್ಳೆ ಚಾಲೆಂಜ್ ಕೊಡು. ಅದ್ಯಾವುದೋ ತಿರುಗಿ ಹೊಡಿ ಓಕೆ, ಇದ್ಯಾವುದು ವರ್ಕೌಟ್ ಮಾಡಿಸ್ತಾಳೆ ಹೋಗಿ. ಅಯ್ಯೋ ಮತ್ತೆ ಮಾಡ್ತೀನಿ ಗಾಯ್ಸ್, ಸೇಯಿಂಗ್ ಎಸ್ ಬಿತ್ತಾರೆ ಮಾಡ್ತೀನಿ. ಮತ್ತೆ ನೋಡೋಣ, ಇನ್ನೊಂದು ಸೆನ್ಸ್ ಕೊಡ್ತೀನಿ, ನೋಡೋಣ ಏನು ಮಾಡ್ತಾಳೆ ಅಂತ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಆ ಬ್ಲಾಗ್ ಕಾರ್ಯಕರ್ತರು ಅವರು ಚಾಲೆಂಜಸ್ ಕೊಟ್ಟಿಲ್ಲ, ನಾವೇನು ಮಾಡೋಕ್ಕಿಲ್ಲ. ನಾವು ಕೊಟ್ಟಿದ್ದನ್ನ ಮಾಡಿದ್ವಿ. ಸೊ ಈ ಚಾಲೆಂಜ್ ನಾನೇ ವಿನ್ ಆಗಿದ್ದೀನಿ ಗಾಯ್ಸ್. ನಾನೇ ವಿನ್ ಆಗಿರೋದು ಅದು ಹೇಳ್ತಾ ಅಷ್ಟೇ. ಏನಿಲ್ಲ ಗೈಸ್, ಸ್ವಲ್ಪ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ಯಾರ ಜೊತೆ ಸೇವಿಂಗ್ ಎಸ್ ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ. ಅಪ್ಪ ಜೊತೆನೋ, ಅಮ್ಮ ಜೊತೆನೋ, ಅಕ್ಕ ಜೊತೆನೋ, ಯಾರ ಜೊತೆ ಆದರೂ ಓಕೆ. ಸೇವಿಂಗ್ ಎಸ್ ಯಾರ ಜೊತೆ ಮಾಡ್ಬೇಕಂತ ಕಮೆಂಟ್ ಮಾಡಿ, ಮಾಡೋಣ. ಆ್ಯಂಡ್ ಚಾಲೆಂಜಸ್ ಏನೇನು ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ಏನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಗೊತ್ತಾ, ಫ್ರೆಂಡ್ಸ್ ಜೊತೆ ಎಲ್ಲ ಹೊಸದಾಗಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಚಾಲೆಂಜ್ ಕೊಡೋ ಥರ ಮಾಡೋಣ ಅಂತಿದ್ದೀನಿ. ನೋಡೋಣ, ಪ್ಲ್ಯಾನ್ ಮಾಡಿ ಮಾಡೋಣ. ಓಕೆ ಗಾಯ್ಸ್, ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಲಾಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಲವ್ ಯು ಸೊ ಮಚ್, ಬೈ ಬಾಯ್, ಥ್ಯಾಂಕ್ ಯು. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.